ನಾನ್ ಮಾಡ್ತಿರೋ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಇದ್ರ ಜೊತೆಲಿ ಇನ್ನೊಂದು 8 ಐಟಮು ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಕಡೆಯಿಂದ ಬೆಂಗಳೂರಿಂದ ಬಂದರೆ ಮೈಸೂರು ನದಿ ನರಸಿಂಹಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಇಟ್ಬಿಟ್ಟು ಉಂಡಿ ಎತ್ಕೊಂಡು ಮತ್ತೆ ಹಾಕ್ಬಿಟ್ಟು ಇಲ್ಲಿ ನಾವು ನದಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ರೈಲ್ವೆ ಗೇಟ್ ಸಿಗುತ್ತೆ. ಅಲ್ಲಿ ನೋಡಿ ಇವಾಗ ಟ್ರೈನ್ ಹೋಗುತ್ತೆ. ಟ್ರೈನ್ ಯಾರು ನೋಡಿರಲ್ಲ, ಅದಕ್ಕೆ ನಾನು ತೋರಿಸೋದು. ನೋಡ್ರಿ ಹೆಂಗಂತಾನೆ ನಮ್ಮಣ್ಣ. ಮಧ್ಯಾಹ್ನದ ದೇವಸ್ಥಾನ ಕ್ಲೋಸ್ ಇರುತ್ತೆ. ನಾವು ಹೊರಡೋದೇ ಲೇಟ್ ನಿದ್ದಲ್ಲಿ. ಬಪ್ಪನಾಡಿತ್ತು ಆಯ್ತಾ ಏನು ಗೊತ್ತಾಗಿಲ್ಲ. ಓಡ್ತು ಅದು ಬೋರ್ಡ್ ಇದೆಯಲ್ಲ, ಎಂಟ್ರ್ ಮಾಡಿದ ತಕ್ಷಣ ಹೌದು ರೈಟ್. ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ರೈಟ್ಗೆ ಬೋರ್ಡ್ ಹಾಕಿರ್ತಾರೆ, ಈ ಸೈಡ್ ಹೋಗ್ಬೇಕು. ಸುತ್ತಮುತ್ತ ಬರೀ ನಿಮಗೆ ಎಲೆಕೋಸು ತರಕಾರಿಗಳೇ ಬೆಳೆದಿರ್ತಾರೆ. ನೋಡಿ ಇಲ್ಲಿ ಎಲೆಕೋಸಿದೆ. ತುಂಬ ಕಾರ್ ಕೊಟ್ಟು ಬೇರೆ ಕಾರ್ ತಗೊಳ್ಳಿ. ತುಂಬ ಮಾಡಿದ್ದಾರೆ ಹಳೆ ಗಾಡಿಗಳು ಬರ್ತದೆ. ನೋಡಿ ನದಿ ನರಸಿಂಹಸ್ವಾಮಿ ದೇವಸ್ಥಾನ. ಇದು ನದಿ ಅಂತೆ, ಈಗ ಇಲ್ಲ ಮುಚ್ಚೋಗಿದೆ. ನಮ್ಮಣ್ಣ ಎಲ್ಲ ಕಡೆನೂ ಕರ್ಕೊಂಡು ಬರ್ತಾನೆ. ಅಲ್ಲಿ ಹೋಗೋಣ ಬಮ್ಮ, ಇಲ್ಲಿ ಹೋಗೋಣ ಬಮ್ಮ, ವೀಡಿಯೋ ಮಾಡು ಬಮ್ಮ ಅಂತ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾನೆ. ಇಬ್ಬರು ಸುಂದ್ರಿದಿರು ಬರ್ತಾ ಇದ್ದಾರೆ. ಇವಳೊಬ್ಳು ಸುಂದ್ರಿ. ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆಯಲ್ವೋ ಗೊತ್ತಿಲ್ಲ, ನೋಡ್ತೀನಿ. ಒಳಗೆಲ್ಲ ವೀಡಿಯೋ ಮಾಡೋಕ್ಕೆ ಅವಕಾಶ ಇರಲ್ಲ. ತುಂಬ ಚೆನ್ನಾಗಾಯಿತು ದರ್ಶನ ಎಲ್ಲ. ಈಗ ಹೊರಟು ಮುಂದೆ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿಲ್ಲ. ಒನ್ ಡೇ ಟ್ರಿಪ್ಪು ಬಾಮ್ಮ ಅಂದ ಅಷ್ಟೇ. ಈ ಗಾಡೀಲಿ ಬಂದಿದ್ದೀವಿ. ಮುಂದೆ ಹೋಗ್ತಾ ಎಲ್ಲಾದರೂ ಚಾರ್ಜ್ಗೆ ಹಾಕ್ಕೊಳ್ಬೋದು ಅಂತ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಉಂಡೆ ಕಳ್ತನ ಆಗಿತ್ತು. ಹಾಗಾಗಿ ನಾನು ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ, ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ, ದರ್ಶನವೂ ಆಗಲಿಲ್ಲ ನನಗೆ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ನಾನು. ಕಳ್ತನ ಆಗಿತ್ತು. ಪೊಲೀಸವರೆಲ್ಲ ಬರಬೇಕಮ್ಮ, ಆಮೇಲೆ ನಾನು ಆದಮೇಲೆ ನಾವು ತೆಗೆಯೋದು ಅಂತ ಹೇಳಿದರು. ಈಗ ನೋಡಿ ಶೌಚಾಲಯನೂ ಇದೆ. ಶ್ರೀ ನದಿ ನರಸಿಂಹಸ್ವಾಮಿ ಅಲ್ವಾ, ಶ್ರೀ ನದಿ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನವೂ ಆಯಿತು. ಬೇಲ್ದಂಡು ನೋಡಿ ಎಷ್ಟು ಬಿಟ್ಟಿದೆ, ನಾನು ನೋಡಿಲ್ಲ. ನಮ್ಮ ಅದಕ್ಕೆ ಇವಾಗ ಹೇಳಿದ್ಲು ನೋಡಿ. ಹತ್ರ ಎಲ್ಲ ತೆಗಿಯೋಕ್ಕೂ ಆಗಲ್ಲ, ತುಂಬ ಚೆನ್ನಾಗಿದೆ. ಬೇಲ್ದಂಡಿನ ಮರ ನೋಡಿ, ತೋರಿಸಿಲ್ಲ ಅಂದ್ಕೊಬೇಡಿ, ತೋರಿಸಿದ್ದೀನಿ. ಶ್ರೀ ನದಿ ನರಸಿಂಹ ದೇವಸ್ಥಾನದ್ದು ವೀಡಿಯೋ, ಚಿಕ್ಕ ದೇವಸ್ಥಾನದ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.